ನಟ ಧರ್ಮೇಂದ್ರ ನಿಧನಕ್ಕೆ ಚಿತ್ರರಂಗ ಸಂತಾಪ ಸೂಚಿಸಿದೆ. ಹಿಂದಿ ಚಿತ್ರರಂಗದ ದಂತಕತೆ, ಅನೇಕ ಪೀಳಿಗೆಯ ನಟರಿಗೆ ಪ್ರೇರಣೆಯಾಗಿದ್ದ ಧರ್ಮೇಂದ್ರ ಅವರು ಇಂದು ನಿಧನ ಹೊಂದಿದ್ದಾರೆ. 90ನೇ ವಯಸ್ಸಿನ ಹುಟ್ಟುಹಬ್ಬವನ್ನ ಡಿಸೆಂಬರ್ 8ನೇ ತಾರೀಕು ಆಚರಿಸಬೇಕಾಗಿದ್ರೂ ಕೂಡ ಅದಕ್ಕೂ ಕೆಲವೇ ದಿನಗಳ ಹಿಂದೆ ಅವರು ಲೋಕ ತ್ಯಜಿಸಿದ್ದಾರೆ. ಸಿನಿಮಾ ಪ್ರೇಕ್ಷಕರು, ಸಹ ನಟರು, ಅಭಿಮಾನಿಗಳು ಎಲ್ಲರೂ ಕೂಡ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಧರ್ಮೇಂದ್ರ ಅನ್ನುವಂತ ಹೆಸರು ಕೇಳಿದ್ರೆ ಧೈರ್ಯ, ಸ್ನೇಹ, ಯೋಧನ ಮನೋಭಾವ, ಹಾಸ್ಯ ಎಲ್ಲವೂ ಕೂಡ ಒಟ್ಟಾಗಿ ನೆನಪಾಗುತ್ತೆ. ಕನ್ನಡ ಚಿತ್ರರಂಗಕ್ಕೆ ಅವರು ನಟರಾಗಿ ಬರದೇ ಇದ್ರು ಕರ್ನಾಟಕದ ನೆಲ ಹೊಂದಿದ ಅವರ ಬಾಂಧವ್ಯ ಎಂದಿಗೂ ಕೂಡ ವಿಶೇಷವಾಗಿತ್ತು. ಕಾರಣ, ಭಾರತೀಯ ಸಿನಿಮಾದ ಇತಿಹಾಸದಲ್ಲೇ ಐಕಾನಿಕ್ ಸ್ಥಾನ ಪಡೆದ ಶೋಲೆ ಸಿನಿಮಾದ ಹಲವು ಮುಖ್ಯ ದೃಶ್ಯಗಳು ನಮ್ಮ ರಾಜ್ಯದಲ್ಲೇ ಅಂದ್ರೆ ರಾಮನಗರದ ರಾಮದೇವರ ಬೆಟ್ಟದಲ್ಲಿ ಚಿತ್ರೀಕರಿಸಲ್ಪಟ್ಟಿದ್ವು. 1975ರಲ್ಲಿ ಬಂದಂತ ಈ ಚಿತ್ರ ಭಾರತೀಯ ಸಿನಿಮಾದ ಮೈಲಿಗಲ್ಲಾಗಿತ್ತು. ವೀರು ಜೈ ಜೋಡಿ, ಗಬ್ಬರ್ ಸಿಂಗ್ನ ಕ್ರೂರತೆ, ರೋಮಾಂಚಕ ಕ್ಲೈಮ್ಯಾಕ್ಸ್ ಎಲ್ಲಕ್ಕೂ ವೇದಿಕೆಯಾದಿದ್ದು ಈ ರಾಮದೇವರ ಬೆಟ್ಟನೇ. ಇದೇ ಕಾರಣಕ್ಕೆ ಆ ಬೆಟ್ಟವನ್ನ ಜನರು ಇವತ್ತೂ ಕೂಡ ಶೋಲೆ ಬೆಟ್ಟ ಅಂತ ಕರೀತಾರೆ. ವೀರು ಪಾತ್ರದಲ್ಲಿ ಧರ್ಮೇಂದ್ರ ಅವರ ಸ್ಕ್ರೀನ್ ಪ್ರೆಸೆನ್ಸ್, ಅವರ ಉತ್ಸಾಹ, ಅವರ ನಿಷ್ಠೆ ಎಲ್ಲವೂ ಕೂಡ ಶೋಲೆ ಚಿತ್ರವನ್ನ ಅಮರಗೊಳಿಸಿತ್ತು. ಕುದುರೆ ಸವಾರಿ ಮಾಡುತ್ತಾ ಗಬ್ಬರ್ನ ಕೈಯಿಂದ ತಪ್ಪಿಸಿಕೊಳ್ಳುವಂತಹ ದೃಶ್ಯಗಳು, ಕಿಡ್ನಾಪ್ ದೃಶ್ಯದಲ್ಲಿ ಕಟ್ಟಿ ಹಾಕಿಕೊಂಡಿರುವಂತ ವೀರುನ ದಿಗ್ಭ್ರಮೆ, ಜೈ ಬಂದು ಕಾಪಾಡುವಂತ ಕ್ಷಣ ಇವೆಲ್ಲವೂ ಕೂಡ ರಾಮದೇವರ ಬೆಟ್ಟದ ಕಲ್ಲು ಬಂಡೆಗಳ ಮಧ್ಯೆ ರೂಪುಗೊಂಡಿತ್ತು. ಬೆಟ್ಟದ ಕಠಿಣ ಭೂಮಿ ತಳವನ್ನೇ ಚಿತ್ರಕಥೆಯ ರೋಮಾಂಚಕತೆಯನ್ನ ಸಿದ್ಧಪಡಿಸಬೇಕಾಗಿತ್ತು. ಹಾಗೇನೆ ಸಿದ್ಧಪಡಿಸಿದ್ರು ಕೂಡ. ಇನ್ನು ಸಾವಿರಾರು ಅಭಿಮಾನಿಗಳು ಈಗಲೂ ಕೂಡ ಆ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿ ವೀರು ಓಡಾಡಿದ್ದ, ಇಲ್ಲಿ ಜೈ ಗಬ್ಬರ್ಗೆ ಎದುರಿಸಿದ್ದ ಅಂತ ನೆನಪಿಸ್ಕೋತಾರೆ. ಧರ್ಮೇಂದ್ರ ಅವರು ಕೇವಲ ಆಕ್ಷನ್ ಹೀರೋ ಅಲ್ಲ, ನವಿರಾದ ಪ್ರೇಮ ಪಾತ್ರಗಳು, ಹಾಸ್ಯದಿಂದ ಕೂಡಿದ ದೃಶ್ಯಗಳು, ಸುಮ್ಮನೆ ನೆಮ್ಮದಿ ತುಂಬುವಂತಹ ಸಂಭಾಷಣೆಗಳು, ಈ ಎಲ್ಲವನ್ನು ಕೂಡ ಅವರು ಸಮಾನವಾಗಿ ಜೀವಿಸಿದ್ರು. 7 ದಶಕಗಳ ಕಾಲ ಕಳೆದಂತ ಅವರ ಸಿನಿಮಾ ಪ್ರಮಾಣವೇ ಒಂದು ಬದುಕಿನ ವಿಶ್ವವಿದ್ಯಾಲಯ. ಶೋಲೆ, ಸೀತಾ ಔರ್ ಗೀತಾ, ಯಾದವ್ ಕಿ ಭಾರತ, ಧರ್ಮ ವೀರ್ ಹೀಗೆ ಅನೇಕ ಸಿನಿಮಾಗಳು ಭಾರತೀಯ ಸಿನಿಮಾದ ಸಂಸ್ಕೃತಿಯ ಭಾಗವಾಗಿದೆ. ನವೆಂಬರ್ 11ನೇ ತಾರೀಕು ಅವರು ತೀವ್ರ ಅಸ್ವಸ್ಥರಾಗಿದ್ರು, ಆಸ್ಪತ್ರೆಗೆ ದಾಖಲಿಸಲ್ಪಟ್ಟಿದ್ರು. ಚಿಕಿತ್ಸೆ ಬಳಿಕ ಸ್ಥಿತಿ ಸುಧಾರಿಸಿದ್ರು ಕೂಡ ಇವತ್ತು ಬೆಳಗ್ಗೆ ಮತ್ತೆ ಆರೋಗ್ಯ ಹದಗೆಟ್ಟು ಅವರು ನಿಧನ ಹೊಂದಿದ್ರು. ಬಾಲಿವುಡ್ ಸೆಲೆಬ್ರಿಟಿಗಳು, ಹಿರಿಯರು, ಕಿರಿಯರು, ಎಲ್ಲಾ ತಲೆಮಾರಿನ ನಟರು ಕೂಡ, ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಬಗ್ಗೆ ಭಾವುಕರಾಗಿ ಶ್ರದ್ಧಾಂಜಲಿಯನ್ನ ದಾಖಲಿಸ್ತಾ ಇದ್ದಾರೆ. ಇನ್ನು ಕುಟುಂಬಸ್ಥರು ಇವತ್ತು ಅವರ ಅಂತ್ಯ ಸಂಸ್ಕಾರವನ್ನ ನೆರವೇರಿಸೋದಕ್ಕೆ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಧರ್ಮೇಂದ್ರ ಅವರ ಅಗಲಿಕೆ ಭಾರತೀಯ ಸಿನಿಮಾಗೆ ತುಂಬಲಾರದ ನಷ್ಟವನ್ನ ತಂದುಕೊಟ್ಟಿದೆ. ಆದ್ರೆ ಅವರ ಕಲೆ, ಅವರ ಪಾತ್ರಗಳು, ಅವರ ಒಳ್ಳೆಯತನ, ಅವರ ನಗು ಇವೆಲ್ಲ ಕೂಡ ಸದಾಕಾಲ ಜೀವಂತವಾಗಿ ಉಳಿಯುತ್ತೆ. ರಾಮನಗರದ ಶೋಲೆ ಬೆಟ್ಟದಿಂದ ಹಿಡಿದು ಮಿಲಿಯನ್ಗಳ ಪರದೆಗಳವರೆಗೂ ಕೂಡ ವೀರುನ ಹೆಜ್ಜೆ ಗುರುತು ಎಂದೆಂದಿಗೂ ಅಚ್ಚಳಿಯದು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.